ಈ ಒಂದು ಸಾಂಗ್ ಕೇಳಿದಾಗ ಅದರಲ್ಲೂ ರಾಘವೇಂದ್ರ ಸ್ವಾಮಿ ಭಕ್ತರಿಗೆ ಒಂಥರ ಡಿವೈನ್ ವೈಬ್ ನಿಜವಾಗ್ಲೂ ಸಿಗುತ್ತೆ. ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ. ನೀವು ಸರಿ ಹಣ ಹಾಕ್ತಿದ್ದೀರಾ, ರೆಡಿ ಆಗ್ತಿದೆ, ಶೂಟಿಂಗ್ ಎಲ್ಲ ಆಗ್ತಿದೆ. ಆ ಸಾಂಗ್ ಫಸ್ಟ್ ನೀವು ಕೇಳಿದಾಗ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿ ಏನು ಅನ್ನಿಸ್ತು? ಆ ಕ್ಷಣ ಏನು ಅನ್ನಿಸ್ತು? ನಿಜವಾಗ್ಲೂ ಆ್ಯಕ್ಚುಲಿ ಫಸ್ಟ್ ಟೀಸರ್ಗೆ ಬರ್ತೀನಿ. ಟೀಸರ್ ನಾವು ರಾಯರ ಹುಟ್ಟದಬ್ಬ ದಿವಸ ಜಗ್ಗೇಶ್ ಸಾರು, ಋಷಭ್ ಶೆಟ್ರು ಅದನ್ನು ರಿಲೀಸ್ ಮಾಡ್ತಾರೆ ಮಂತ್ರಾಲಯದಲ್ಲಿ ಗುರುಗಳ ಸಮ್ಮುಖದಲ್ಲಿ. ಆವತ್ತು ಏನಾಯಿತು, ಒಂದು 4-5 ಅವರ್ಸ್ ಇದೆ ನನಗೆ ಟೀಸರ್ ರಿಲೀಸ್ ಆಗಿ. ಟೀಸರ್ ನಾರ್ಮಲ್ ಒಂದು ಮ್ಯೂಸಿಕ್ ಹಾಕಿ ಕಳಿಸಿರ್ತಾರೆ. ಸೊ ಬ್ಯುಸಿ ಶೆಡ್ಯೂಲ್ ಪಾಪ ಅವರು ಅಂತ ಅಂದ್ಕೊಂಡೆ. ಒಂದು ಮೇಡಮ್ಗೆ ಮೆಸೇಜ್ ಮಾಡ್ತಾರೆ, ಮೇಡಮ್ ಬಾಬಿ ಮೇಡಮ್ಗೆ 3 ಅವರ್ಸ್ ಲೆಫ್ಟ್, ಅಗೇನ್ 2 ಅವರ್ಸ್ ಲೆಫ್ಟ್ ಅಂತ. ಅವ್ರಿಗೆ ನಾವು ಡಿಸ್ಟರ್ಬ್ ಮಾಡೋಕ್ಕೂ ಸರಿಯಾಗಲ್ಲ ಅಂತ ಹೇಳ್ಕೊಂಡು ರಥದ ಹತ್ರ ರಾಯರ ಎದುರುಗಡೆ ಕೂತ್ಕೊಂಡಿದ್ವಿ ನಾವು, ನಮ್ಮ ಶ್ರೀಮತಿ, ನಮ್ಮ ಟೀಮು ಎಲ್ಲ. ಟಕ್ ಅಂತ ಬಂದ್ಬಿಡುತ್ತೆ ಮೆಸೇಜ್. ನನಗೆ ಫಸ್ಟ್ ಟೈಮ್ ಕೇಳಬೇಕಾದ್ರೆ ಟೀಸರೇ ಹೆಂಗಿದೆ ಆ್ಯಂಡ್ ಅದ್ರಲ್ಲಿ ನಾನು ಮ್ಯೂಸಿಕ್ ಮಾತ್ರ ಅಂದ್ಕೊಂಡಿದ್ದೆ, ಯೂಶುವಲ್ ಮ್ಯೂಸಿಕ್ ಮಾತ್ರ. ಆ್ಯಬಿ ಅವ್ರು ಹಾಡ್ಬಿಟ್ಟು ಕಳಿಸಿದ್ರು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಇದನ್ನು ಪೂರ್ತಿ ಹಾಡ್ಬಿಟ್ಟು ಕಳಿಸಿದ್ರು. ಅದು ಬ್ಯೂಟಿಫುಲ್. ಆ್ಯಂಡ್ ಸಾಂಗ್ ಅಂತೇಳಿ ನೀವು ಹೇಳ್ತೀವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಅವರು ಯಾವುದಕ್ಕೂ ಅಷ್ಟು ಬೇಗ ಅವರು, ಯಾಕಂದರೆ ಅಂಥ ಸೂಪರ್ ಹಿಟ್ ಸಾಂಗ್, ಡಿವೋಷ್ನಲ್ ಸಾಂಗ್ ಕೊಟ್ಟಿರೋರು ಕಾಂತಾರದಲ್ಲೇ. ಸೊ ಅಷ್ಟು ಈಸಿಯಾಗಿ ಅವರು ಇದು ಮಾಡಲ್ಲ ಅಂತ ನನಗೊಂದು ಧೈರ್ಯ ಇತ್ತು. ಆ್ಯಂಡ್ ಫಸ್ಟ್ ಕೇಳಬೇಕಾದ್ರೆ ವಾವ್ ಅನಿಸ್ತು. ಆ್ಯಂಡ್ ಅದಕ್ಕೆ ವಿಜುವಲ್ಸ್ ಎಲ್ಲ ಮಿಕ್ಸ್ ಆದಾಗ ಇವತ್ತು ನಿಮ್ಮ ಮುಂದೆ ಇದೆ. ಸೊ ಗ್ರೇಟ್. ಆಲ್ಬಮ್ ಸಾಂಗ್ ರಿಲೀಸ್ ಆದಮೇಲೆ ಮತ್ತೆ ಬೇರೆ ಯಾವುದಾದ್ರೂ ಪ್ರಾಜೆಕ್ಟ್ ಮಾಡಿ ಅಂತ ಹೇಳಿ ಆಫರ್ಗಳು ಬರ್ತಿದೆಯಾ, ಹೇಗೆ? ಬರ್ತಿದೆ. ಒಂದು 2 ಕಡೆಯಿಂದ ದೊಡ್ಡ ದೊಡ್ಡ ಕ್ಷೇತ್ರದಿಂದ ಬಂದಿದೆ. ಸೊ ನಾನು ಏನಾಗಿದೆ, ಇದ್ರ ಮಧ್ಯೆ ನಮ್ಮ ಮಾಧ್ಯಮ ಪ್ರಶಸ್ತಿ ಆ್ಯಕ್ಚುಲಿ ಪ್ರತಿ ವರ್ಷ ಆಗಸ್ಟಲ್ಲಿ ಆಗಬೇಕಿತ್ತು ನಮ್ಮ ಸಂಸ್ಥೆಯನ್ನು, TNIT ಮೀಡಿಯಾ ಅವಾರ್ಡ್ಸು. ಈ ವರ್ಷ ಅದನ್ನು ಸೆಪ್ಟೆಂಬರ್ ಎಂಡಿಗೆ ಇಟ್ಟಿದ್ದೀವಿ. ಯಾಕಂದರೆ ರಾಯದರ್ಶನ ಇತ್ತು, ನಮಗೂ ಟೈಮ್ ಬೇಕು. ಯಾಕಂದರೆ 4 ಸ್ಟೇಟಲ್ಲಿ ಪ್ರೆಸ್ ಮೀಟ್ಗಳಾಗಬೇಕು. ಅದಕ್ಕೆ ಅರೇಂಜ್ಮೆಂಟ್ಸ್, ಯಾಕಂದರೆ ಪತ್ರಕರ್ತರು ಹೇಳ್ತೀವಲ್ಲ, ಅವರು ಒಂದು 4 ಪಿಲ್ಲರ್ ಆಫ್ ಇದರಲ್ಲಿ ಒಂದು ಪಿಲ್ಲರು. ಸೊ ಅದನ್ನು ಈಸಿ ಇಲ್ಲ ಆ ಒಂದು ಕಾನ್ಸೆಪ್ಟ್. ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಮುಂದೆ ಇಟ್ಟು 2-3 ಟೆಂಪಲ್ಗಳಿಂದ ಬರ್ತಾ ಇದೆ ಆಫರ್ಸ್. ಅದಾದಮೇಲೆ ಸೆಪ್ಟೆಂಬರ್ ಮೇಲೆ ಯೋಚನೆ ಮಾಡೋಣ. ಅದಕ್ಕಿಂತ ನೆಕ್ಸ್ಟ್ ಇಯರು ನಂದು ರಾಯರ ದರ್ಶನದಲ್ಲಿ 2ನೇ ಸಾಂಗ್ನ ನಾನು ಅದನ್ನು ರಿಲೀಸ್ ಮಾಡ್ತೀನಿ. ನೆಕ್ಸ್ಟ್ ಇಯರ್ ಸೇಮ್ ಟೈಮಲ್ಲಿ ನಾನು ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಓವರಾಲ್ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಓಕೆ. ಈಗ ಆಲ್ಬಮ್ ಸಾಂಗ್ ರಿಲೀಸ್ ಆದಮೇಲೆ ಅದನ್ನು ನೀವು ಮಾಡಿದ್ದೀರಿ ಅಂತ ಅಂದಮೇಲೆ ಸಾಕಷ್ಟು ಜನ ನಿಮ್ಮ ಹತ್ರ ಮೆಸೇಜ್ ಮಾಡಿರ್ಬೋದು, ಹೇಳಿರ್ಬೋದು, ಅಥವಾ ನನ್ನ ಜೀವನದಲ್ಲಿ ರಾಯರ ಪವಾಡ ಹೀಗಾಯಿತು ಅದನ್ನೆಲ್ಲ ಶೇರ್ ಮಾಡಿರ್ಬೋದು. ಈ ಬಗ್ಗೆ ಏನಾದರೂ ಹೇಳ್ಬೋದಾ? ಗಿರಿಜಮ್ಮಂದು ಒಂದು ತಗೋಣ. ಪಾಪ ಅವ್ರು ಬಂದಿದ್ರು, ಅಷ್ಟು ಏಜ್ ಆದ್ರೂ ಅಲ್ಲಿ ಬಂದು 1 ಡೇ ಬಿಫೋರೇ ಬಂದಿದ್ರು. ಅವರು ಹೇಳ್ತಾ ಇದ್ರು, ಸೊ ಅವರ ಮಗಳಿಗೇನೋ ರಾಯರದು ಆ ಟೈಮಲ್ಲೇನೋ ಆಗಿ ಅವರ ಹೆಸರು ಪರಿಮಳ ಅಂತ ಇಟ್ಟರು ಅಂತೇಳಿ. ಸೊ ಅದು ರಾಯರ ಒಂದು ಪವಾಡನೆ ಅಂತ ಹೇಳ್ತಾ ಇದ್ರು. ಸೊ ತುಂಬ ಇದೆ ಇನ್ಸಿಡೆಂಟು. ನಾನು ಹೇಳ್ದಂಗೆ ಬಾಬಿ ಮೇಡಮ್ಮು ಹೇಳ್ತಾಯಿದ್ರು, ಯಾವುದೋ ಒಂದು ಸಾಂಗಿಗೆ ಬರ್ತಿರ್ಲಿಲ್ಲ ಅಂತೆ. ಬರೋ ಟೈಮಲ್ಲಿ ಕೃಷ್ಣ ಅಂತ ಒಂದು ಬಂತು. ಹಂಗೆ ಹೊರಗಡೆ ಬರಬೇಕು, ಕೃಷ್ಣ ಹಿಡ್ದಿರೋ ರಾಯರ್ ಫೋಟೋ ಯಾರೋ ಒಂದು ತೊಗೊಂಬಂದು ಕೊಟ್ಟರು. ಅದರಿಂದ ಅದು ತುಂಬ ಇದಾಗಿತ್ತು ಅಂತ. ಒಬ್ಬೊಬ್ಬರದು ತುಂಬ ಇದೆ. ಸೊ ಎಕ್ಸಾಂಪಲ್, ಈಗ ನನಗೇನೆ ರಾಘವೇಂದ್ರ ಅಂತ ಅಮ್ಮ ಹೆಸರಿಟ್ಟಿರೋದು ಅವರ ಹೆರಿಗೆ ಟೈಮ್ ನೋವು ಕಾಣಿಸ್ಕೊಂಡು ನಂದಾದೀಪ ರಾಯರ್ ಹಿಡ್ಕೊಂಡು ಬಂದಂಗೆ ಕಾಣ್ತು. ಅದಕ್ಕೆ ಈಸಿಯಾಗಾಯಿತು. ಅವತ್ತಿನ ದಿವಸ ರಾಘವೇಂದ್ರ ಅಂತ ಹೆಸರಿಟ್ಟು ಅಂತ. ಪವಾಡಗಳು ಏನು ಹೇಳ್ತೀವಲ್ಲ, ಅದು ರಾಯರು ಏನು ಹೇಳ್ಕೊಂಡು ಅದೊಂದು ಇದು ಮಾಡಿಕೊಂಡು ಅಂತಲ್ಲ, ಎಲ್ಲರೂ ಲೈಫಲ್ಲೂ ರಾಯರು 100% ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ವಯಸ್ಸಿಂದನೇ ನೀವು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡ್ತಾ ಇದ್ರಾ, ಅಥವಾ ಯಾವುದಾದ್ರೂ ಒಂದು ಘಟನೆ ಇನ್ನಷ್ಟು ಜಾಸ್ತಿ ಆರಾಧನೆ ಮಾಡುವ ಹಾಗೆ ಪ್ರೇರೇಪಣೆ ನೀಡುತ್ತಾ? ಹಾಗೆ ಇಲ್ಲ, ನಾನು ಏನು ಕೇಳ್ಕೊಂಡಿದ್ದೀನೋ ರಾಯರು ಇಲ್ಲ ಅಂತ ಹೇಳಲಿಲ್ಲ ಅಂತ ಅನ್ಕೋತೀನಿ ನನ್ನ ಲೈಫಲ್ಲಿ. ಸೊ ನನಗೆ ಮೊದಲಿನೂ ಅಷ್ಟೇ. ಸೊ ನಾನು ವರ್ಷಕ್ಕೆ 1 ಸಲ 2 ಸಲ ಹೋಗ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ಶೂಟಿಂಗ್ ಇದ್ಗಾಣ 30 ಆಗಿದೆ, ಅದು 1-2 ಹೋಗಿ 30 ಆಗಿದೆ. ತುಂಬ ನಂಬ್ತೀನಿ. ಬಟ್ ಸ್ಪೆಷಲ್ ಅಂತ ಏನಿಲ್ಲ, ಇದಾದಮೇಲೆ ಸ್ಪೆಷಲ್ ಅಂತ ಏನಿಲ್ಲ. ಅವ್ರು ಇದಕ್ಕಿಂತ ಮಿಡ್ಲಲ್ಲಿ ಏನಾದರೂ ಘಟನೆ ನಡೆದಿದೆ ಅಂತೆಲ್ಲ ರೆಗ್ಯುಲರ್ಲಿ ಇಯರ್ಲಿ 2 ಸಲ ಹೋಗ್ತೀನಿ. ಅದು ಹಾಗೆ ಇರುತ್ತೆ, ನನ್ನ ಉಸಿರು ತನಕ ಅದೇ ರೀತಿ ಇರುತ್ತೆ. ಮಂತ್ರಾಲಯದಲ್ಲಿ ಶೂಟಿಂಗ್ ಮಾಡೋ ಕಾರಣಕ್ಕೆ ಸಾಕಷ್ಟು ಸಮಯವನ್ನು ಅಲ್ಲಿ ಕಳೆದಿದ್ದೀರಿ. ವೀಕ್ಷಕರಿಗೆ ಅಥವಾ ಭಕ್ತರಿಗೆ ಗೊತ್ತಿಲ್ಲದಂತಹ ಒಂದು ವಿಶೇಷತೆ ಏನಾದರೂ ಇದೆಯಾ ಮಂತ್ರಾಲಯದಲ್ಲಿ? ಐ ಥಿಂಕ್ ಆ ಥರ ಯಾವುದೂ ಇರಲ್ಲ. ಯಾಕಂದರೆ ಕೆಲವರು ಹೋದರೆ 2 ದಿವಸ 3 ದಿವಸ ಇರ್ತಾರೆ ಅಲ್ಲಿ. ಅದೊಂದು ವೈಬೇ ಬೇರೆ. ಬಟ್ ಒಂದು ಇನ್ಸಿಡೆಂಟು, ನಾನೊಂದು ಲಿರಿಕ್ಸ್ ನಾಗಿಯವರು ಒಂದು ಲಿರಿಕ್ಸ್ ಬರೆದಿದ್ರು, ಶ್ರೀನಿವಾಸ ದಿವ್ಯ ದರ್ಶನ ಅಂತ. ಅದಕ್ಕೆ ಒಂದು ಮ್ಯಾಚ್ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ಅದೊಂದು ಅದ್ರ ಮಂತ್ರಾಲಯ ಪಕ್ಕದಲ್ಲೇ ಒಂದು ಶ್ರೀನಿವಾಸ ವೆಂಕಟರಮಣ ಟೆಂಪಲ್ ಇದೆ. ಸೊ ಎಲ್ರಿಗೂ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ಆ ಟೆಂಪಲ್ಗೆ ಹೋಗಿ, ತುಂಬ ಹಳೆ ಟೆಂಪಲ್. ರಾಯರು ಅದನ್ನು
ಕೆತ್ತನೆ ಮಾಡಿ ಸ್ಥಾಪಿಸಿದಂಥ ಟೆಂಪಲ್ ಅಂತೆ ನಾನು ಕೇಳ್ಪಟ್ಟಂಗೆ. ಅದನ್ನು ಶೂಟ್ ಮಾಡಿದ್ವಿ, ತುಂಬ ಚಿಕ್ಕ ಮೂರ್ತಿ, ತುಂಬ ಶೂಟ್ ಮಾಡಿದ್ವಿ. ಅಲ್ಲಿ ಜಾಸ್ತಿ ಜನಕ್ಕೆ ಅದು ಗೊತ್ತಿಲ್ಲ ಅನ್ಸುತ್ತೆ, ಈಗ ನೀವು ಕೇಳಿರೋ ಕ್ವಶನ್ ಪ್ರಕಾರ. ಅಲ್ಲಿ ಹೋಗಿ ಆ್ಯಂಡ್ ಆ ಶಾರ್ಟ್ ಅದಕ್ಕೆ ನೀಟಾಗಿ ನಾನು ಯೋಚನೆ ಮಾಡಿದೆ, ಆ ಲಿರಿಕ್ಸೇ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೆ, ಇದು ಹೆಂಗೆ ಏನಕ್ಕೆ ಮ್ಯಾಚ್ ಆಗ್ತಿಲ್ಲ ಅಂತ. ಆಮೇಲೆ ಗೊತ್ತಾಯಿತು ನಮ್ಮ ನಾಗೇಶ್ ಆಚಾರ್ಯ ಅವರು ಆ ಟೆಂಪಲ್ಗೆ ಹೋಗ್ಬಿಟ್ಟು ನೀಟಾಗಿ ನಾನು ಹೇಳಿದ್ದೆ ಕವರೇಜ್ ಮಾಡ್ಕೊಂಡು ಬನ್ನಿ ಅಂತೇಳಿ. ಸೊ ಅದನ್ನು ಶೂಟ್ ಮಾಡಿದರು ಅದು ನೀಟಾಗಿ ಆ ಲಿರಿಕ್ಸಿಗೆ ಅದು ಮ್ಯಾಚ್ ಆಯಿತು. ಸೊ ಈ ಥರ ಎಲ್ಲ ಕೆಲವು ಸನ್ನಿವೇಶಗಳು ಆ್ಯಂಡ್ ಕೆಲವರು ಭಕ್ತರಿಗೆ ಗೊತ್ತಿಲ್ಲದಿರುವಂಥ ಜಾಗಗಳಿದೆ, ತುಂಬ ಜಾಗಗಳಿದೆ ಅಲ್ಲಿ. ಸೊ ದಯವಿಟ್ಟು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ದುಡ್ಡಿದ್ರೂ ಕೂಡ ದೇವಸ್ಥಾನ ಕಟ್ಟೋಕ್ಕಾಗಲ್ಲ ಅಥವಾ ಯಾವುದೋ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಕ್ಕಾಗಲ್ಲ ಅಂತ ನಾನು ಮೊದಲೇ ಹೇಳಿದೆ. ಈಗ ನಿಮಗೆ ರಾಯರ ದರ್ಶನ ಎನ್ನುವಂತಹ ಆಲ್ಬಮ್ ಸಾಂಗ್ ಮಾಡಿರೋದಕ್ಕೆ ಅಂದರೆ ರಾಯರ ಅನುಗ್ರಹ ಇದೆ ಅಂತ ಅರ್ಥ ಆಯಿತು. ಇದು ಎಷ್ಟು ವೈಯಕ್ತಿಕವಾಗಿ ಖುಷಿ ಕೊಟ್ಟಿದೆ ಅನ್ನೋದಕ್ಕಿಂತ ಶಕ್ತಿ ಕೊಟ್ಟಿದೆ ಅಂತ? 100%. ಇವತ್ತು ನಾನು ಅಂದ್ಕೊಂಡಿರಲಿಲ್ಲ ಸೊ ಈ ರೀತಿ ರೀಚ್ ಆಗುತ್ತೆ, ಈ ರೀತಿ ಜನರು ಮೆಚ್ತಾರೆ ಅದನ್ನ ಅಂತ. ಇವತ್ತು ಏನಾಗುತ್ತೆ, ಯಾವುದೋ ಒಂದು ಸಿನಿಮಾ ಮಾಡ್ಬೋದು, ಯಾವುದೋ ಒಂದು ಈವೆಂಟ್ ಮಾಡ್ಬೋದು, ಇಲ್ಲ ಯಾವುದೋ ಒಂದು ಟೂರ್ನಮೆಂಟ್ಸ್, ಎನಿಥಿಂಗ್, ಏನಾದ್ರು ಒಬ್ಬೊಬ್ಬರು ನಾನು ಮಾಡ್ತಾರೆ, ಯಾಕಂದ್ರೆ ತುಂಬ ಜನ ಮಾಡೋದು. ಇದು ನನಗೆ ಲೈಫ್ ಟೈಮ್. ಓಕೆ. ಸೊ ಆ್ಯಂಡ್ ನನಗೊಂದು ಖುಷಿ ಆಗುತ್ತೆ, ನನ್ನ ನೆಕ್ಸ್ಟ್ ಜನ್ರೇಷನ್ ಆಗಿರ್ಬೋದು, ಯಾರ ನನ್ನ ಸ್ನೇಹಿತರು ನಾವು ಮಾಡಿದ್ದು. ಇವತ್ತು ಅಷ್ಟೇ ಯಾರೋ ಒಂದು ನಮ್ಮ ದೊರೆ ಅಂತ ಎಡಿಟರ್ ಇದ್ದಾನೆ ಶಿವಮೊಗ್ಗದಲ್ಲಿ, ಅವನು ಯಾವುದೋ ಒಂದು ಟೆಂಪಲ್ಗೆ ಹೋಗಿದ್ದ, ಅಲ್ಲಿ ಹ್ಯಾಲೋ ಟ್ಯೂನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತೆ. ಸೊ ಅವನು ಅದನ್ನು ಕೇಳಬೇಕಾದ್ರೆ ಅವ್ನು ಖುಷಿ ಆಗುತ್ತೆ, ನಾನು ಇದರಲ್ಲಿ ಕೆಲಸ ಮಾಡಿದ್ದೀನಿ ಅಂತ. ಸೊ ಹಾಗೆ ಎವ್ರಿಥಿಂಗ್ ಈ ಥರ ಒಂದು ವೈಬ್ ಆ್ಯಂಡ್ ಎವ್ರಿಥಿಂಗ್ ಇದೆ ಇದರಲ್ಲಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಜನರು ಅದನ್ನು ಕೇಳ್ತಾರೆ, ಯಾಕಂದರೆ ಎವ್ರಿ ಥರ್ಸ್ಡೇಸ್ ಇವತ್ತಿನ ದಿವಸ ಟ್ರೆಂಡ್ ಬರುತ್ತೆ. ಮಂಡೇ ಒಂದು ಸಾಂಗು, ಟ್ಯೂಸ್ಡೇ ಒಂದು ದೇವ್ರ ಸಾಂಗು, ವೆಡ್ನೆಸ್ಡೇ ಒಂದು ಸಾಂಗು ಅಂತ. ಅದಿನ್ನು ಲೈಫ್ ಟೈಮ್ ಉಳಿಯುತ್ತೆ ಅಂತ ಅನ್ಕೋತೀನಿ. ಈ ಆಲ್ಬಮ್ ಸಾಂಗ್ ಮಾಡುವಾಗ ಸುಬುಧೇಂದ್ರ ತೀರ್ಥರು ನೀಡಿದಂಥ ಒಂದು ಸಂದೇಶ ಇರ್ಬೋದು ಅಥವಾ ಅವರ ಸಹಕಾರದ ಬಗ್ಗೆ ಹೇಳ್ಬೋದಾ? 100%. ಎಲ್ಲ ಮೂಮೆಂಟಲ್ಲಿ ಅವರ ಆಶೀರ್ವಾದ ಇದೆ. ಅವರ ಆಶೀರ್ವಾದ ಇಲ್ಲ ಅಂದರೆ ಇವತ್ತು ಇಷ್ಟು ಮಟ್ಟಿಗೆದ್ದು. ಯಾಕಂದರೆ ಅವರು ಆ ಪೀಠದಲ್ಲಿ ಕೂತ್ಕೊಂಡು ಎಲ್ಲ ಜನರನ್ನ ಮಂತ್ರಾಕ್ಷತೆ ಕೊಟ್ಕೊಂಡು ನೋಡ್ತಾ ಇರ್ತಾರೆ. ಸೊ ನಾನು ಕೆಲವೊಮ್ಮೆ ಅವ್ರ ಹತ್ರ ಕೇಳ್ತಾ ಇದ್ದೆ, ಯಾಕಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಈಗ ಹೊರಗಡೆ ಹೋಗ್ತಾರೆ ಅಂತಂದರೆ, ಮಂತ್ರಾಲಯ ಬಿಟ್ಟು ಹೊರಗಡೆ ಹೋಗ್ತಾರೆ ಅಂತ ಹೇಳಿದ್ರೆ ಆ ಒಂದು ವೈಬ್ ಇದೆ. 8-9 ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾರೆ. ಅದರಡೆಯಲ್ಲಿ ರಾಮ್ ಪೂಜೆ ಇರುತ್ತೆ, ಅದರಡೆಯಲ್ಲಿ ಭಿಕ್ಷೆ ತೊಗೋಬೇಕಿರುತ್ತೆ. ಸೊ ಹೆಂಗೆ ಅಂತ ಕೇಳ್ತಾ ಇದ್ದೆ. ಅವರು ಎಲ್ಲ ಒಂದು ರಾಯರ ಇದು ಅಂತ ಹೇಳ್ತಿದ್ರು. ಆ್ಯಂಡ್ ಅಲ್ಲಿ ಮಂತ್ರಾಲಯನೂ ಅಷ್ಟೇ, ಎಷ್ಟು ಡೆವಲಪ್ಮೆಂಟ್. ನಾವೊಂದು ಮಂತ್ರಾಲಯದ ಕಳಶ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ಅವ್ರದ್ದು, ಆ್ಯಂಡ್ ಮಂತ್ರಾಲಯದ್ದು ಕೂಡ. ಅದು ಇನ್ನೂ ನಾವು ಯೂಟ್ಯೂಬಲ್ಲಿ ಬಿಟ್ಟಿಲ್ಲ. ಅದನ್ನು ಏನು ಮಾಡ್ತಾ ಇದ್ದೀವಿ, ಎಲ್ಲ ಮಠಗಳಲ್ಲಿ ಥರ್ಸ್ಡೇ ಅವ್ರು ಯಾವಾಗ ಕರೀತಾರೋ ಅಲ್ಲಿ ಹೋಗ್ಬಿಟ್ಟು ಅದನ್ನು ಒಂದು ಸಾಂಗ್ ಅದನ್ನು ರಿವ್ಯೂ ಮಾಡ್ತಾ ಇದ್ದೀವಿ. ಅದರಲ್ಲಿ ಇದೆ. ಸೊ ಇಂಪ್ರೂವ್ಮೆಂಟು ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ. ಆ್ಯಂಡ್ ಅಕ್ಕಪಕ್ಕ ಎಲ್ಲನೂ ಅಷ್ಟೇ, ಅಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ, ಕೊರತೆ ಅಂತ ಹೇಳಿದ್ರೆ ಇವ್ರು ಹೋಗ್ಬಿಟ್ಟು ಅಲ್ಲಿ ಸ್ಪಂದಿಸ್ತಾರೆ. ಆ್ಯಂಡ್ ನಮಗೆ ಕೊಡೋ ಸಪೋರ್ಟ್ ಹೇಳ್ತೀವಲ್ಲ, ಅಲ್ಲಿ ಹೋಗಿದ್ರೆ ರೂಮ್ದಾಗಿರ್ಬೋದು, ನಮ್ಮ ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದನ್ನು ನಮ್ಮ SK ಶ್ರೀನಿವಾಸ್ ರಾವ್ ಅಂತಿದ್ದಾರೆ ಮ್ಯಾನೇಜರು, ಅವ್ರಿಗೆ ಹೇಳಿಸ್ಬಿಟ್ಟು, ಶ್ರೀನಿಧಿ ಅವ್ರಿಗೆ ಹೇಳಿಸ್ಬಿಟ್ಟು, ಪ್ರತಿಯೊಬ್ಬರಿಗೂ ಹೇಳಿಸ್ಬಿಟ್ಟು ಅವರೊಂದು ಇದು ಮಾಡ್ತಾರೆ. ಆ್ಯಂಡ್ ಅವ್ರ ಪೂರ್ವಾಶ್ರಮ ಅಳಿಯಂದ್ರು ಅಷ್ಟೇ, ನಾನು ಕೃಷ್ಣಣ್ಣ ಅಂತ ಕರಿತೀನಿ, ಆ್ಯಂಡ್ ಶ್ರೀಶಾ ಜೋಯ್ಸು ಅವರು ಕೂಡ ಅಷ್ಟೇ. ಎವ್ರಿ ಬಂದು ಏನಾದರೂ ನಿಮ್ಮ ಕೊರತೆ ಇದೆಯಾ, ಎಲ್ಲ ಕರೆಕ್ಟಾಗಿ ಆಗ್ತಿದೆಯಾ ಅಂತ ಕೇಳ್ತಾಯಿದ್ರು. ಅದೆಲ್ಲ ಅದು ಅವ್ರ ಆಶೀರ್ವಾದನೇ ಇವತ್ತು ಅಗೇನ್ ಆ್ಯಂಡ್ ಅಗೇನ್ ಹೇಳ್ತೀನಿ, ಅವ್ರ ಆಶೀರ್ವಾದ ಇದು ಸಕ್ಸಸ್ ಆಗ ಕಾರಣ. ಯೂಶ್ವಲಿ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಮಾತ್ರ ಕಷ್ಟ ಇರೋದು, ನಮಗೆ ಮಾತ್ರ ಸಮಸ್ಯೆ ಇರೋದು ಅಂತ ಕೆಲವರು ಹೇಳ್ಕೊಂಡು ಅಳೋದನ್ನ ನೋಡ್ತೀವಿ. ಆದರೆ ದೇವಸ್ಥಾನಗಳಿಗೋ ಅಥವಾ ಆಸ್ಪತ್ರೆಗಳಿಗೋ ಹೋದಾಗ ಇಲ್ಲ, ನಮಗಿಂತ ಇನ್ನೂ ಹೆಚ್ಚು ಕಷ್ಟಪಡೋರು ಇದ್ದಾರೆ ಅಂತ ಗೊತ್ತಾಗತ್ತೆ. ಮಂತ್ರಾಲಯದಲ್ಲಿ ನೀವು ಹೇಳಿದಾಗೆ ಸಾಕಷ್ಟು ಭಕ್ತರು ಅವರೊಂದಷ್ಟು ಆಶಯಗಳು ಇಟ್ಕೊಂಡು ಬಂದಿರ್ತಾರೆ, ಒಂದಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಬಂದಿರ್ತಾರೆ, ಅಥವಾ ಗುರುವಿನ ಅನುಗ್ರಹ ಪಡಿಬೇಕು ಅಂತ ಬಂದಿರ್ತಾರೆ. ಅದನ್ನೆಲ್ಲ ನೋಡಿ ಏನು ಅನ್ನಿಸ್ತು? ಅಂದರೆ ಈ ಒಂದು ಜೀವನ ಅಥವಾ ಈ ಜನ್ಮದ ಬಗ್ಗೆ ಏನು ಅನ್ನಿಸ್ತು ನಿಮಗೆ? ನಾನು ಅವಾಗ ಹೇಳ್ತಾ ಇದ್ದಂಗೆ ಒಂದು ಲೈನಲ್ಲಿ ನಿಂತ್ಕೊಂಡ್ರೆ, ನಾನು ಫ್ರೈಡೇ ಮುಗೀತು ನಮ್ಮದು ಇವೆಂಟು. ಸ್ಯಾಟರ್ಡೇ ನಾನು ಯೋಚನೆ ಮಾಡ್ತೀನಿ, ಫ್ರೈಡೇಗಿಂತ ಸ್ಯಾಟರ್ಡೇ ಇನ್ನೂ ಜಾಸ್ತಿ ಆಗ್ತಾ ಇದೆ ಜನ. ಸೊ ಕೆಲವರು ಕಾಲಿಲ್ಲದೆ ಇರೋರು, ಕೆಲವರು ರಾತ್ರಿ ನಿದ್ದೆ ಇರಲ್ಲ, ಬಂದಿರ್ತಾರೆ, ಲೈನಲ್ಲಿ ನಿಂತಿರ್ತಾರೆ. ಸೊ ನಿಜವಾಗ್ಲೂ ರಾಯರು ಇರಲಿಲ್ಲ ಅಂದರೆ ಅಷ್ಟು, ಈಗ ನೀವು ಹೇಳ್ದಂಗೆ ಹಾಸ್ಪಿಟ್ಲಿಗೆ ಹೋದರೆ ಏನಾದ್ರು ರೋಗ ಇದ್ದರೆ ನಾನು ಟ್ರೀಟ್ಮೆಂಟ್ ಆಗಬೇಕು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅವನ ನಂಬಿಕೆ, ಅವ್ನು ರಾಯರು ಇಲ್ಲ ಅಂತ ಆಗಿದ್ರೆ ಅಷ್ಟು ಜನರು ಬರ್ತಿದ್ರ ಅಂತ ಕೆಲವೊಮ್ಮೆ ನಾನು ಸುಮ್ಮನೆ ಯೋಚನೆ ಮಾಡ್ತೀನಿ ಕೂತ್ಕೊಂಡು. ನಿಜವಾಗ್ಲೂ ಅವ್ರವ್ರಿಗೆ ಏನಾದರೂ ಒಂದು ಪಾಸಿಟಿವ್ನೆಸ್, ಅವ್ರಿಗೆ ಅವರ ಆ ಟೆನ್ಷನ್ಸ್ಗೆ ಏನಾದರೂ ಒಂದು
ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೆ ಇವತ್ತಿನ ದಿವಸ ಇಷ್ಟು ಎವ್ರಿ ಡೇಸ್ ಹೋಗ್ತಾನೆ. ಮೊದಲು ಗುರುವಾರ ಅಂತ ಇತ್ತು, ಇದು ಗುರುವಾರ ಆಗಿರಲ್ಲ, ಫ್ರೈಡೇ ಹೋಗಿ, ಸ್ಯಾಟರ್ಡೆ ಹೋಗಿ, ಸಂಡೇ ಹೋಗಿ, ಆಲ್ ಡೇಸಲ್ಲಿ ಫುಲ್ ಇರುತ್ತೆ. ಸೊ ಅದೊಂದು ಇದ್ದೇ ಇದೆ, ಮದ್ದಂತೂ ಸಿಕ್ಕೇ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ಅಷ್ಟು ಜನರು ಹೋಗ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ರಾಯರ ಬಗ್ಗೆ ಮತ್ತೊಂದಿಷ್ಟು ಪ್ರಾಜೆಕ್ಟ್ ಮಾಡುವಂಥ ಆಸೆ ನಿರೀಕ್ಷೆ ಏನಾದ್ರು ಇದೆಯಾ? ಅದೇ 100%. ಈಗ ರಾಯರ ದರ್ಶನದಲ್ಲಿ 2 ಎರಡನೇ ಸಾಂಗ್ ನೆಕ್ಸ್ಟ್ ಇಯರ್ ನಾವು ತಗೊಳ್ತೀವಿ. ಯಾಕಂದರೆ 24 hours ಇದೊಂದು ಫುಟೇಜಸ್ ಆಗಿರೋದಿಲ್ಲ. ಆ್ಯಂಡ್ ಕೆಲವು ಬೇರೆ ಮಟ್ಟಗಳದ್ದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಇದರಲ್ಲಿ ಬಿಡಬೇಕು ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಗುರುಗಳ ಹತ್ರ ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ನೋಡೋಣ. ನೀವು ಹೇಳ್ದಂಗೆ ಆದರೆ ಸಿನಿಮಾನು ತೆಗಿಯೋಣ ನಮ್ಮ ಪ್ರೊಡಕ್ಷನಲ್ಲಿ. ನಾವಂತೂ ಕಾಯ್ತಾ ಇರ್ತೀವಿ, ರಾಯರ ಬಗ್ಗೆ ಏನು ಸೇವೆ ಮಾಡೋಕ್ಕೂ ಕಾಯ್ತಾ ಇರ್ತೀವಿ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಯುವ ಪೀಳಿಗೆಗೆ ರಾಯರ ಬಗ್ಗೆ ಏನು ಹೇಳ್ತೀರಾ? ಇವತ್ತು ಖಾಲಿ ಏನಾಗುತ್ತೆ, ಸ್ಟೇಟಸ್ಸು ಇದರಲ್ಲಿ ಅಲ್ಲದೆ ದರ್ಶನ ಮಾಡಿ, ರಾಯರಿಗೆ ಒಳ್ಳೊಳ್ಳೆ ಕೆಲಸ ಮಾಡಿ 100%. ಅಂದರೆ ಕಷ್ಟದಲ್ಲಿದ್ದವ್ರಿಗೆ ಸ್ಪಂದಿಸಿ 100%. ಅದರಲ್ಲಿ ಅವಾಗ ರಾಯರು ಖುಷಿ ಪಡ್ತಾರೆ, ನಮಗೂ ಒಂದು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಕ್ತರಿಗೆ ರಾಯರ ದರ್ಶನ ಎನ್ನುವಂಥ ಒಂದು ಅದ್ಭುತವಾದ ಹಾಡನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು. ಜೊತೆಗೆ ಇನ್ನೊಂದು ಅಷ್ಟು ರಾಯರ ಸೇವೆ ಮಾಡುವಂಥ ಅವಕಾಶ ಸಿಗಬೇಕು ಅಂತ ಹೇಳ್ತಾ ಇದ್ದೀರಿ, ಸಿಗಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ಸಿನಿಮಾ ಮಾಡುವಂಥ ಆಸೆಯನ್ನು ಕೂಡ ಹೇಳಿದ್ದೀರಾ, ಅದು ಕೂಡ ನೆರವೇರಲಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ರಾಯರ ದರ್ಶನ ಎನ್ನುವಂಥ ಆಲ್ಬಮ್ ಸಾಂಗ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ, ಜೊತೆಗೆ ರಾಯರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು.